ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ದಿ ಆಗಿರೋ ಅಂಥ ಪ್ರೋಟೀನ್ ದೋಸೆ ಅಂತ ಹೇಳ್ಬೋದು. ಇಷ್ಟು ರುಚಿಯಾಗಿರೋ ಅಂಥ ದೋಸೆನ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ, ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ. ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಈವನ್ ಮಕ್ಕಳಿಗೂ ಕೂಡ ಅಷ್ಟೇ. ಈ ರೀತಿಯಾಗಿ ಮಾಡಿಕೊಟ್ರೆ ದೊಡ್ಡವರಿಂದ ಚಿಕ್ಕವ್ರ ತನಕ ಕೂಡ, ಅಥವಾ ಚಿಕ್ಕವರಿಂದ ದೊಡ್ಡವ್ರ ತನಕ ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ಸುಮಾರು 1 ಕಪ್ ಅಷ್ಟು ರಾಗಿಯನ್ನು ತಗೋತಾ ಇದ್ದೀನಿ. 1 ಕಪ್ ಅಂದರೆ ಇದು 200 ಗ್ರಾಮ್ ಇಡಿಸುತ್ತೆ ಸ್ನೇಹಿತರೆ. 200 ಗ್ರಾಮ್ ಇಡಿಸುತ್ತೆ, 1/4 kg ಕಡಿಮೆ. ಇದೇ ಗ್ಲಾಸಲ್ಲಿ ನಾನು 3/4 ಗ್ಲಾಸಷ್ಟು ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ. ನೀವು 1:1 ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ. 3/4 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇಷ್ಟನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಸುಮಾರು ಒಂದು 5ರಿಂದ 6 ಸಲ ತೊಳ್ಕೊಬೇಕಾಗತ್ತೆ ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ರಾಗಿನಲ್ಲಿ ಅದು ಲೇಯರ್ ಬಿಡ್ತಾ ಹೋಗುತ್ತೆ. ಸೊ ಅದು ಕಡಿಮೆ ಆಗೋ ತನಕನೂ ಕೂಡ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಸುಮಾರು ಒಂದು 5ರಿಂದ 6 ಸಲ ಮಿನಿಮಮ್ ಅಂದರೂ ಕೂಡ ಅಷ್ಟು ತೊಳಿಬೇಕಾಗತ್ತೆ. ಇವೆರಡರ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ. ನಾನು ಇದನ್ನು ನೆನೆಸ್ಬಿಟ್ಟು ಸುಮಾರು ಒಂದು 4ರಿಂದ 5 ಗಂಟೆ ಟೈಮ್ ನೆನೆಯೋದಕ್ಕೆ ಬಿಡಬೇಕು ಸ್ನೇಹಿತರೆ. ಇದು ನಾನು ಸಂಜೆ ಮಾಡ್ತಾ ಇರೋದು ಈ ತಿಂಡಿನ. ಸೊ ಬೆಳಗ್ಗೆನೇ ನಾನು ನೆನೆಯೋಕ್ಕೆ ಇಟ್ಟಿದ್ದೀನಿ. ಕಡಿಮೆ ಅಂದರೂ ಕೂಡ ಒಂದು 4 to 5 ಅವರ್ಸ್ ಆದರೂ ನೆನಿಬೇಕು. ನೀವು ಬೆಳಗ್ಗೆ ಟೈಮಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ನೈಟ್ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಮಾಡ್ಬೋದು. ನೀವು ನೈಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಬೆಳಗ್ಗೆ ಟೈಮಲ್ಲಿ ನೆನೆಸಿ ಇಡ್ಬೋದು. ನಾನಿವಾಗ ಸಂಜೆ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳ್ಬಿಟ್ಟು. ಸುಮಾರು ಅಲ್ಲಿಗೆ ಒಂದು 5ರಿಂದ 6 ಗಂಟೆ ಟೈಮು ಚೆನ್ನಾಗಿ ನೆಂದಿದೆ ಇದು. ಇದಕ್ಕೆ ಫರ್ಮೆಂಟೇಷನ್ ಮಾಡೋದು ಬೇಡ, ಸೋಡಾ ಬೇಡ, ಉದ್ದಿನ ಬೇಳೆ ಬೇಡ, ಏನೂ ಹಾಕೋದು ಬೇಡ, ಏನೂ ಕೂಡ ಬೇಡ ಸ್ನೇಹಿತರೆ. ಯಾಕಂದರೆ ಅಷ್ಟು ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು, ಅಷ್ಟು ಸೂಪರಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಸಾಲೆ ದೋಸೆ ಥರ ಬರುತ್ತೆ ಸ್ನೇಹಿತರೆ. ಇದ್ರ ಜೊತೆ ರುಬ್ಬೋದಕ್ಕೆ ನಾನು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಒಂದು 4ರಿಂದ 5 ಕರಿಮೆಣಸು. ಇದು ಕಾಳು ಗ್ಯಾಸ್ಟ್ರಿಕ್ಕು ಅಥವಾ ಡೈಜೆಷನ್ ಆಗಲ್ಲ ಅಂತ ಅನ್ನೋರಿಗೆ ಜೀರಿಗೆ ಸ್ನೇಹಿತರೆ. 1 ಸ್ಪೂನಷ್ಟು ಜೀರಿಗೆ, ಒಂದು 2ರಿಂದ 3 ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರ್ತೀವೆಲ್ಲ ಕಾಂಬಿನೇಷನ್ ಮಾಡಿ ಮಾಡ್ತೀವಿ ಅಲ್ವಾ. ಸೊ ಬ್ರೇಕ್ಫಾಸ್ಟ್ಗೆ ಆಗ್ಬೋದು, ಲಂಚ್ ಬಾಕ್ಸಿಗೆ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಕಲ್ಲುಪ್ಪನ್ನೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ನಾವು ದೋಸೆ ಹಿಟ್ಟಿಗೆಲ್ಲ ರುಬ್ಕೋತೀವಲ್ವ, ಸೇಮ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಎಲ್ಲೂ ದೋಸೆಗೆ ಹಂಚಿಗೆ ಕಚ್ತಾ ಇದೆ, ದೋಸೆನೇ ಬರ್ತಾ ಇಲ್ಲ ಆ ಥರ ಅನ್ನೋ ಪ್ರಮೇಯನೇ ಬರೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಈ ರೀತಿಯೂ ಕೂಡ ಮಾಡ್ಬೋದು ಅಂತ ನೀವು ಅಂದ್ಕೊಂಡೇ ಇರಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಗಿ ಮತ್ತು ಹೆಸರು ಕಾಳು ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಕರೆಕ್ಟಾಗಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಇದ್ರ ಜೊತೆ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸಿಂಪಲಾಗಿ ಒಂದು ಕಾಯಿ ಚಟ್ನಿ, ಒಂದು 3ರಿಂದ 4 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು, ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋ ಅಂಥ ಕಾಯಿ ಚಟ್ನಿ ಸ್ನೇಹಿತರೆ. ಒಂದು 3 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, 1 ಹಸಿಮೆಣಸಿನ್ಕಾಯಿ. ಆಲ್ರೆಡಿ ನಾವು ದೋಸೆಗೆ ಹಾಕ್ಬಿಟ್ಟಿದ್ದೀವಿ, ಸೊ ನೋಡಿಕೊಂಡು ಹಾಕ್ಕೊಳ್ಳೋಣ. 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, 1ರಿಂದ 1.5 ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟನ್ನು ತರಿಯಾಗಿ, ಸ್ವಲ್ಪ ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಬರೋಣ. ನೋಡಿ ರೆಡಿಯಾಗಿದೆ. ನೀವು ಇದಕ್ಕೆ ಬೇಕು ಅಂದರೆ ನಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಮತ್ತು ಬೆಣ್ಣೆ ಹಾಗೆ ತುಪ್ಪ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತವಾ ಬಿಸಿ ಆಗಿದೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಒಂದು ಅರ್ಧ ಸೌಟ್ ಹಾಕ್ಕೊಂಡಿದ್ದೀನಿ ಸಾಕು. ನೀವೆಷ್ಟು ತೆಳುವಾಗಿ ಬರೆದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪೇಪರ್ ಥರ ಬರೋ ಅಂಥ ದೋಸೆ ಇದು.
ಸ್ವಲ್ಪ ಕೂಡ ಅಂಚಿಗೆ ಕಚ್ಕೋತಾ ಇದೆ, ಬರೆಯೋದಕ್ಕೆ ಬರ್ತಾ ಇಲ್ಲ, ಆ ಕಂಪ್ಲೇಂಟ್ಸೇ ಬರೋದಿಲ್ಲ. ನಾನು ಹೇಳಿರೋ ಅಂಥ ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ. ಈಗ ಆಗಿದೆ. ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಾನು ಸರ್ವ್ ಮಾಡಬೇಕಾದ್ರೂ ಕೂಡ ಬೆಣ್ಣೆ ಹಾಕ್ತೀನಿ, ಸೊ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡೋಣ. ಒಂದು 30ರಿಂದ 40 ಸೆಕೆಂಡ್ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆ ಸ್ಟೀಮಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಎಬ್ಬೋದಕ್ಕೂ ಕೂಡ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಅದಾಗದೇ ತವ ಬಿಟ್ಬಿಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ರಾಗಿನಲ್ಲಿ ಹೀಗೂ ಮಾಡ್ಬೋದಾ, ಹೆಸರು ಕಾಳು ಕಾಂಬಿನೇಷನಲ್ಲಿ ಅಂದರೆ ನೀವು ನಂಬೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಹೆಸರು ಕಾಳು ಮತ್ತು ರಾಗಿ ದೋಸೆ ಸ್ನೇಹಿತರೆ, ಮಸಾಲೆ ದೋಸೆ ಅಂದರೂ ಕೂಡ ತಪ್ಪಾಗಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ರುಚಿ ಕೂಡ ಅಷ್ಟೇ. ಮಕ್ಕಳು ಏನು ನಮಗೆ ಕಾಂಬಿನೇಷನ್ ಬೇಡ, ಚಟ್ನಿ ಬೇಡ, ಏನು ಬೇಡ ಅಂತ ಅಂದರೆ ಇದಕ್ಕೆ ಬೆಣ್ಣೆ ಸವರ್ಬಿಟ್ಟು ರೋಲ್ ಮಾಡಿಕೊಟ್ರು ಆಯಿತು. ಇಷ್ಟಪಟ್ಕೊಂಡು ಓಡಾಡ್ಕೊಂಡಾದರೂ ತಿನ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ಚಟ್ನಿ ಮತ್ತು ಬೆಣ್ಣೆ ಜೊತೆ ಸರ್ವ್ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಸೊ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ, ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟು ನಮ್ಮ ಚಾನಲ್ಗೆ ತುಂಬ ಮುಖ್ಯ. ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.